ವೆಲ್ಕಮ್ ಟು ಜಿಸನ್ ಫ್ರೆಂಡ್ಸ್. ನಾನು ಒಂದು ಸಣ್ಣ ಇನ್ಫಾರ್ಮೇಷನ್ ಹೇಳೋಣ ನಿಮಗೆ ಅಂತೇಳಿ ವಿಡಿಯೋ ಮಾಡ್ತಿದ್ದೀನಿ. ಏನಂದರೆ ಒಂದು ವಾರ 10 ದಿನದಿಂದ ಏನಾಗಿದೆ ಅಂದರೆ ಚಿನ್ನದ ರೇಟ್ ತುಂಬ ಕಡಿಮೆ ಆಗೋಗಿದೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಸ್ಟಮರ್ ನನಗೆ ಫೋನ್ ಮಾಡಿ ಕಾಲ್ ಮಾಡಿ ಮಾತಾಡ್ತಿದ್ದಾರೆ. ತುಂಬ ಜನ ವಾಟ್ಸಪ್ಪಲ್ಲಿ ಕೇಳ್ತಿದ್ದಾರೆ, ತುಂಬ ಜನ ಆರ್ಡರ್ ಕೂಡ ಕೊಟ್ಟಿದ್ದಾರೆ. ನಾನು ಹೇಳೋದಂದ್ರೆ ಬಂದವ್ರಿಗೆಲ್ಲ ನಾನು ಹೇಳ್ತಿರೋದು, ಚಿನ್ನದ ರೇಟ್ ಎಲ್ಲೂ ಕಡಿಮೆ ಆಗಿಲ್ಲ, ಟ್ಯಾಕ್ಸ್ ಕಡಿಮೆ ಮಾಡಿದ್ದಾರೆ ಅಷ್ಟೇ. ಗೌರ್ಮೆಂಟ್ ಅವರು ಟ್ಯಾಕ್ಸ್ ಕಡಿಮೆ ಮಾಡಿದ್ದಾರೆ. ಅದರಿಂದ ನಿಮಗೆ ಸ್ವಲ್ಪ ಒಂದು ಗ್ರಾಮ್ಗೆ ಒಂದು 200 ರೂಪಾಯಿಂದ 250 ರೂಪಾಯಿ ಕಡಿಮೆ ಸಿಗ್ಬೋದು ಅಷ್ಟೇ. ಅಷ್ಟು ಬಿಟ್ರೆ ಚಿನ್ನ ಏನು ಸುಮ್ಮನೆ ಏನು ನಿಮ್ಗೇನು ಕೊಡ್ತಿಲ್ಲ ಯಾರೂ. ಚಿನ್ನದ ರೇಟ್ಗಿಂತ ನಿಮ್ಗೆ ಟ್ಯಾಕ್ಸ್ ಕಡಿಮೆ ಆಗಿದೆ, ಅಷ್ಟು ಬಿಟ್ರೆ ಚಿನ್ನದ ರೇಟ್ ಕಡಿಮೆ ಆಗಿಲ್ಲ. ಹಂಗಾಗಿ ನಾನು ಹೇಳೋದಂದ್ರೆ ನೆಸಿಟಿ ಇದ್ರೆ ಮಾತ್ರ ಜ್ಯುವೆಲ್ರಿ ತಗೊಳ್ಳಿ. ನೆಸಿಟಿ ಇಲ್ಲ ಅಂದ್ರೆ 24 ಕ್ಯಾರೆಟ್ ಗೋಲ್ಡ್ ಅಂದ್ರೆ ಅಪರಂಜಿನ ತಗೊಳ್ಳಿ, 999 ಗೋಲ್ಡ್ನ ತೆಗೆದು ಇಟ್ಕೊಳ್ಳಿ. ಇದು ಒಳ್ಳೆಯ ಪದ್ಧತಿ. ಇದು ಯಾವಾಗಾದ್ರೂ ತಗೋಬಹುದು. ನೀವು ಚಿನ್ನದ ರೇಟ್ ಜಾಸ್ತಿ ಇದ್ರೂ ತಗೋಬಹುದು, ಕಡಿಮೆ ಇದ್ರೂ ತಗೋಬಹುದು. ಇದು ಒಳ್ಳೆ ಕೆಲಸ. ಇದು ಬಿಟ್ಬಿಟ್ಟು ನೀವೇನ್ ಮಾಡ್ತಿದ್ದೀರಿ ಅಂದ್ರೆ ಪ್ರತಿಯೊಬ್ಬರು ಹೋಗ್ಬಿಟ್ಟು ಎಲ್ಲ ಜ್ಯುವೆಲ್ರಿ ಶಾಪ್ ಹೋಗ್ಬಿಟ್ಟು ಎಲ್ಲ ಶಾಪ್ಗಳು ಬಿಸಿ ಇದೆ ಈಗ. ಏನಂದ್ರೆ ಚಿನ್ನದ ರೇಟ್ ತುಂಬಾ ಕಡಿಮೆ ಆಗೋಗಿದೆ ಅನ್ನೋ ಭಾವನೆಯಿಂದ ಏನ್ ಮಾಡ್ತಿದ್ದಾರೆ ಅಂದ್ರೆ ಎಲ್ಲರೂ ಚಿನ್ನನ ಹೋಗಿ ಜ್ಯುವೆಲ್ರಿ ತಗೊಂಡ್ ಬರ್ತಿದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮದ ಜ್ಯುವೆಲ್ರಿ ಶಾಪ್ ಅವರಿಗೆ, ವರ್ಕ್ ಮಾಡೋರಿಗೆ ಇವ್ರಿಗೆಲ್ಗೂ ಕೆಲಸ ಸಿಗುತ್ತೆ. ಅದರಿಂದ ನಮಗೆ ಉಪಯೋಗ ಆಗಿದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆ ಉಪಯೋಗ ಆಗೋದನ್ನ ಸರಿಯಾಗಿ ಉಪಯೋಗಿಸ್ಕೋಬೇಕು, ಅದನ್ನ ನಾನು ಹೇಳ್ತಿರೋದು. ನನಗೆ ಲಾಭ ಬರ್ತಿದೆ, ಇವಾಗ ಬರ್ಲಿ ಬಿಡು ಕಡಿಮೆ ಅನ್ಕೊಂಡು ಬರ್ತಿದ್ದಾರೆ ಅಂತಂದ್ರೆ ತುಂಬಾ ಜನ ಅದ್ರ ಬಗ್ಗೆ ಕ್ಯಾಲ್ಕುಲೇಟ್ ಮಾಡ್ತಿಲ್ಲ. ಏನಕ್ಕೆ ಕಡಿಮೆ ಆಗ್ತಿದೆ, ಏನಾಗ್ತಿದೆ, ನಾವು ಏನಕ್ಕೆ ತಗೋಬೇಕು ಅಂತ ಇದು ಯಾರು ಯೋಚನೆ ಮಾಡ್ತೀರಾ, ಚಿನ್ನ ತಗೊಳ್ತೀರಾ, ಆ ಥರ ತಗೋಬೇಡಿ, ಜ್ಯುವೆಲ್ರಿನ ತಗೋಬೇಡಿ. ನೆಸಿಟಿ ಇದೆಯಾ ಇಲ್ವಾ ಇದನ್ನ ಯೋಚನೆ ಮಾಡಿ ಫಸ್ಟು. ಮತ್ತೆ ಏನು ಹೇಳಕ್ ಹೋಗಿದೆ, ತುಂಬಾ ಕಡಿಮೆ ಅಂತೂ ಎಲ್ಲ ಆಗಿಲ್ಲ. ಗ್ರಾಮ್ಗೆ ಒಂದು 200-300 ರೂಪಾಯಿ ಕಡಿಮೆ ಆಗಿದೆ. ನೀವು ಆ ಥರ ಬಿದ್ದು ಅಂಗಡಿಗೆ ಹೋಗಿ ತಗೊಂಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ನೆಸಿಟಿ ಇದೆಯೋ ಇಲ್ವಾ ಏನು ಅದನ್ನ ನಿಮ್ಗೆ ಏನ್ ಮಾಡ್ತಾರೆ, ಮೇಕಿಂಗ್ ಚಾರ್ಜ್ ಇವೆಲ್ಲ ಏನ್ ಬೀಳ್ತಿದೆ, ಇವೆಲ್ಲ ಏನು ಗೊತ್ತಿಲ್ಲದೇನೆ ಹೋಗ್ಬಿಟ್ಟು 10%, 12% ಬೀಳೋ ಮೇಕಿಂಗ್ ಚಾರ್ಜ್ನ 18%, 20% ಮಾಡಿದ್ರು ಕೂಡ ನೀವು ತಗೊಳ್ತಿದ್ದೀರಾ. ನಿಮ್ಗೆ ಗೊತ್ತಾಗ್ತಿಲ್ಲ ಇದ್ರ ಬಗ್ಗೆ ತಿಳ್ಕೊಳ್ಳಿ ನೀವು. ಅದ್ರ ಬಗ್ಗೆ ತಿಳ್ಕೊಂಡು ನೀವು ಆರ್ಡರ್ ಮಾಡಿ. ಅಷ್ಟು ಬಿಟ್ರೆ ಸುಮ್ಮನೆ ಎಲ್ಲಂದ್ರೆ ಅಲ್ಲಿ ಹೋಗ್ಬಿಟ್ಟು ಚಿನ್ನದ ರೇಟ್ ಕಡಿಮೆ ಆಗಿಬಿಟ್ಟಿದೆ ಫಸ್ಟ್ ತಗೊಂಡ್ಬಿಡ್ಬೇಕು ಅಂತೇಳಿ ತಗೋಬೇಡಿ. ಯೋಚನೆ ಮಾಡಿ, ಇನ್ನ ಒಂದು ಗತ್ಸಲ್ಲಿ ಯೋಚನೆ ಮಾಡಿ. ನೆಸಿಟಿ ಇದ್ರೆ ಮಾತ್ರ ಜ್ಯುವೆಲ್ರಿ ತಗೊಳ್ಳಿ, ಇಲ್ಲಾಂದ್ರೆ 24 ಕ್ಯಾರೆಟ್ ಗೋಲ್ಡ್ನ ಮಾತ್ರನೇ ತಗೊಳ್ಳಿ. ಇವತ್ತು ಚಿನ್ನದ ರೇಟ್ ಬಂದು 7100 ರೂಪಾಯಿ ಇದೆ. ಇದು ಅಪರಂಜಿ ಅಂದ್ರೆ 999 ಗೋಲ್ಡ್, ಆಯ್ತಾ. ಇದನ್ನ ನೀವು ತಿಳ್ಕೊಳ್ಳಿ. 7100 ಮೇಲೆ ಇದು ಚಿನ್ನದ ರೇಟ್. ಇದರಲ್ಲಿ ನೀವು ಏನು ಪರ್ಸೆಂಟೇಜ್ ಮಾಡ್ಕೊಳ್ತೀರಾ, 916 ಮಾಡಿಸ್ಕೊಳ್ತೀರಾ, ಇಲ್ಲ 85 ಟಚಲ್ಲಿ ಮಾಡಿಸ್ಕೊಳ್ತೀರಾ, ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಇನ್ನೊಂದು ಹೇಳ್ತೀನಿ, ಬಂದು ಇವತ್ತು ಬಂದು 6503 ರೂಪಾಯಿ ಬೀಳ್ತಿದೆ. ನಿಮ್ಗೆ ಅಂಗಡಿಗಳಲ್ಲಿ ಹೇಳೋದ್ರೆ 6300 ರೂಪಾಯಿ ಕೊಡ್ತೀವಿ ನಾವು ರೇಟು ಅಂತ ಹೇಳ್ತಾರೆ. ಆ ಥರ ಎಲ್ಲ ನಂಬಬೇಡಿ, ಆಯ್ತಾ. ನಿಮ್ಗೆ ರೇಟ್ ಕೇಳುವಾಗ ತುಂಬಾ ಕಡಿಮೆ ಹೇಳ್ತಾರೆ. 916 ರೇಟ್ ಎಷ್ಟಿದೆ ಅಂದ್ರೆ ಇನ್ನೂ ಒಂದು 100 ರೂಪಾಯಿ ಕಡಿಮೆನೇ ಹೇಳ್ತಾರೆ. ಅದು ತಪ್ಪು. ಅದು ನಾನು ಹೇಳಂದ್ರೆ ಅದು ಯಾವುದೇ ಜ್ಯುವೆಲ್ರಿ ಶಾಪ್ ಆಗಿರ್ಬೋದು, ನಾನು ಹೇಳ್ತಿರೋದಂದ್ರೆ ಒರಿಜಿನಲ್ ಆಗಿ ರೇಟ್ ಯಾರು ಹೇಳಲ್ಲ. 916 ಹೇಳುವಾಗ ಒಂದು ರೇಟ್ ಕಡಿಮೆ ಹೇಳ್ತಾರೆ, ಟೋಟಲ್ ಮೇಕಿಂಗ್ ಎಲ್ಲ ಮಾಡೋಷ್ಟೊತ್ತಿಗೆ ಜಾಸ್ತಿ ಮಾಡ್ತಾರೆ. ಆ ಥರ ಹೇಳ್ಬಾರ್ದು. ನಾವು ಮೇಕಿಂಗ್ ಚಾರ್ಜ್ ಏನ್ ಮಾಡ್ತಿದೀವಿ ಅಂತ ಮೆನ್ಷನ್ ಮಾಡಬೇಕು. ಇದು ಕೆಲಸಗಾರರಿಗೆ ಎಷ್ಟು ಹೋಗುತ್ತೆ ಅಂತ ಅದನ್ನು ಯೋಚನೆ ಮಾಡಬೇಕು. ಏನಾಗ್ತಿದೆ ಅಂದ್ರೆ ಜ್ಯುವೆಲ್ರಿ ಶಾಪ್ ಇಟ್ಟಿರೋರು, ಆರ್ಡರ್ ತಗೊಂಡ್ ಮಾಡ್ತಿರೋರು ಎಲ್ಲರೂ ಚೆನ್ನಾಗೇ ಇರ್ತಾರೆ. ಕರೆಕ್ಟ್ ಆಗಿ ಕೆಲಸ ಮಾಡೋರು ಮಾತ್ರ ತುಂಬಾ ಕಷ್ಟ ಬೀಳ್ತಿರ್ತಾರೆ. ಕೆಲಸಗಾರರೇ ಇಲ್ಲ, ಚಿನ್ನದ ಕೆಲಸ ಮಾಡೋರೇ ಇಲ್ಲ. ಆ ತರ ಆಗ್ತಿದೆ. ಅದಕ್ಕೆ ಕಾರಣ ಏನಂದ್ರೆ ಮೇಕಿಂಗ್ ಚಾರ್ಜಸ್ ಬರ್ತಾ ತುಂಬಾ ಕಡಿಮೆ ಆಗುತ್ತಿದೆ. ಕೆಲಸಗಾರರು ಕೊಡೋದು ತುಂಬಾ ಕಡಿಮೆ, ಬಿಸ್ನೆಸ್ ಮಾಡೋರು ಮಾತ್ರ ತುಂಬಾ ಲಾಭ ಬರ್ತಿದೆ. ಇದರಿಂದ ನಾನು ಹೇಳೋದೇನಂದ್ರೆ ಪ್ರತಿಯೊಬ್ಬರು ಕೂಡ ಎಷ್ಟು ಮೇಕಿಂಗ್ ಚಾರ್ಜ್ ಮಾಡ್ತಿದ್ದಾರೆ, ಈ ಜ್ಯುವೆಲ್ರಿಗೆ ಎಷ್ಟು ಆಗ್ಬೋದು, ಇದಕ್ಕೆ ಇಷ್ಟು ಕೆಲಸ ಇದೆ, ಈ ಮೇಕಿಂಗ್ ಚಾರ್ಜ್ ಮಾಡ್ತಿದ್ದಾರಲ್ಲ, ಇದಕ್ಕೆ ಇಷ್ಟು ಚಾರ್ಜ್ ಕೊಡಬಹುದವಾ ಇಲ್ವಾ ಅನ್ನೋದನ್ನ ಯೋಚನೆ ಮಾಡಿ. ದಯವಿಟ್ಟು ಎಲ್ಲರೂ ಬೇಜಾರಾಗುತ್ತೆ. ಯಾಕಂದ್ರೆ ಆಗಿರೋ 200 ರೂಪಾಯಿ ಕಡಿಮೆಗೆ ಆಲ್ರೆಡಿ 7400 ಹೋಗಿತ್ತು. ಅವಾಗ ಯಾರು ಒಂದು ಫೋನ್ ಮಾಡಿ ನಾವು ಚಿನ್ನದ ರೇಟ್ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಇವಾಗ ತಗೊಳ್ಳೋಣ ಅಂತ ಯಾರು ಯೋಚನೆ ಮಾಡಿಲ್ಲ. ಬರೀ ಕಡಿಮೆ ಸಿಗದಿದೆ ಅನ್ನೋ ಉದ್ದೇಶಕ್ಕೋಸ್ಕರ ಅರ್ಥ ಇಲ್ದಿರ ಎಲ್ಲ ಜ್ಯುವೆಲ್ರಿ ಶಾಪ್ ಫುಲ್ ಬಿಸಿ ಆಗೋಗ್ತಿದೆ. ನನಗೂ ಕೂಡ ಫುಲ್ ಬಿಸಿ ಇದೆ. ನನಗೂ ಕೂಡ ತುಂಬಾ ಆರ್ಡರ್ಗಳು ಬರ್ತಿವೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಅಷ್ಟು ಆರ್ಡರ್ಗಳು ಬರ್ತಿದ್ರು ಕೂಡ ನಂಗೆ ಸಮಾಧಾನ ಅನಿಸಿಲ್ಲ. ಯಾಕಂದ್ರೆ ಕಸ್ಟಮರ್ಗೆ ಜೆನ್ಯೂನ್ ಆಗಿ ಏನ್ ನಡೀತಿದೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಇದನ್ನ ತಿಳ್ಕೊಳ್ಳಿ, ಬೇಡಿ. ಅದನ್ನ 24 ಕ್ಯಾರೆಟ್ ತಗೊಳ್ಳಿ. ನಿಮ್ಗೆ ಏನ್ ನೆಸಿಟಿ ಅದನ್ನ ಮಾತ್ರ ಜ್ಯುವೆಲ್ರಿ ಮಾಡಿ ಇಟ್ಕೊಳ್ಳಿ. ಸುಮ್ಮನೆ ಜ್ಯುವೆಲ್ರಿ ಮಾಡಿ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋ ತರ ಇಡಬೇಡಿ, ಆಯ್ತಾ. ಮತ್ತೆ ಈ ವರಲಕ್ಷ್ಮಿ ಬರ್ತಿದೆ. ಈ ಹಬ್ಬಕ್ಕೋಸ್ಕರ ನಾನೇ ಇದಕ್ಕೊಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೆ. ಅದನ್ನು ಇದರಲ್ಲೇ ಹೇಳ್ಬಿಡ್ತೀನಿ. ಏನಾಗುತ್ತೆ ಅಂದ್ರೆ ಈ ವರಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ ಅಂದಾಗ ಹೋಗ್ಬಿಟ್ಟು ಆವತ್ತಿನ ದಿನಾನೇ ಏನೋ ದೇವರು ಬಂದು ಮನೆಯಲ್ಲಿ ಕೂತ್ಕೊಂಡು ಬಿಡ್ತಾರೆ ಅನ್ನೋ ತರ ಪೂಜೆಗಳು ಮಾಡಕ್ ಹೋಗ್ಬೇಡಿ. ನೆಸಿಟಿ ಏನಿದೆ, ಎಷ್ಟು ಹೂವು ತರಬೇಕು, ಎಷ್ಟು ಫ್ರೂಟ್ಸ್ ತರಬೇಕು,
ಅದನ್ನು ಯೋಚನೆ ಮಾಡಿ ತಗೊಳ್ಳಿ. ಸುಮ್ಮನೆ ಬಂದ್ಬಿಟ್ಟು ಅಲಂಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ನೆಸಿಟಿ ಇದೆಯೋ ಇಲ್ವೋ ಎಲ್ಲ ಹೋಗ್ಬಿಟ್ಟು ಹೂಗಳೆಲ್ಲ ತಂದ್ಬಿಟ್ಟು ಹಣ್ಣುಗಳೆಲ್ಲ ತಂದ್ಬಿಟ್ಟು ವೇಸ್ಟ್ ಮಾಡಬೇಡಿ. ಇದನ್ನ ಏನ್ ಮಾಡ್ತಾರೆ, ಈ ತರ ಮಾಡೋದ್ರಿಂದ ನನ್ನ ಮನೆಯಲ್ಲಿ ನಡೆದಿರೋ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಹೇಳ್ತಿದ್ದೀನಿ. ನೆಸಿಟಿ ಇಲ್ಲದೆ ಇದ್ರು ಕೂಡ ಸುಮ್ಮನೆ ವರಲಕ್ಷ್ಮಿ ಹಬ್ಬ ಬಂದಿದೆ ಅಂತ ಹೇಳ್ಬಿಟ್ಟು ಹೋಗಿ ಬೆಳ್ಳಿ ಐಟಮ್ ಎಲ್ಲ ತಗೊಂಡ್ ಬಂದು ಇಟ್ಕೊಂಡ್ ಬಿಡೋದು. ಅದು ನಮ್ಗೆ ಆ ದೀಪಗಳ ನೆಸಿಟಿ ಇದೆಯಾ, ಆ ಮುಖವಾಡ ನೆಸಿಟಿ ಇದೆಯಾ, ಇದನ್ನೆಲ್ಲ ಏನು ಯೋಚನೆ ಮಾಡಲ್ಲ. ಕಲ್ಚರ್ ನೆಸಿಟಿ ಇದೆಯಾ, ನಾವು ತರಬೇಕಾ, ನಮ್ಮ ಮನೆಗೆ ಇದು ಬೇಕಾ ಬೇಡವಾ ಅನ್ನೋದು ಯೋಚನೆ ಮಾಡಲ್ಲ. ಆ ತರ ಮಾಡಬೇಡಿ. ದೇವ್ರು ಅನ್ನೋದು ನಾವು ಏನು ಮಾಡಿದ್ರು ನಾವು ಮಾಡೋ ಕೆಲಸದ ಮೇಲೆ ನಮ್ಗೆ ದುಡ್ಡು ಬರೋದು, ಮನೆಗೆ ಚೆನ್ನಾಗಿರೋದು. ಅಷ್ಟು ಬಿಟ್ರೆ ನಾವು ಪೂಜೆಗಳು ಮಾಡಿದ್ರೆ ಎಲ್ಲೂ ಯಾವುದೂ ಬರಲ್ಲ. ನೀವು ಪೂಜೆ ಮಾಡೋದು ಒಂದು ಸಮಾಧಾನಕ್ಕೋಸ್ಕರ ಪೂಜೆಯನ್ನ ಸಿಂಪಲ್ ಆಗಿ ಮಾಡಿ ಮಿಕ್ಕಿದ ದುಡ್ಡೆಲ್ಲ ಚಿನ್ನ ತೆಗೆದು ಇಟ್ಕೊಡಿ. ಚಿನ್ನ ಕೂಡ 24 ಕ್ಯಾರೆಟ್ ಗೋಲ್ಡ್ನ ಮಾತ್ರನೇ ತಗೊಳ್ಳಿ. ಇದು ನಾನು ಹೇಳೋದು. 24 ಕ್ಯಾರೆಟ್ ಗೋಲ್ಡ್ ಬೇಕು ಅಂದ್ರೆ ಮಾತ್ರ ನನ್ನ ಕಾಲ್ ಮಾಡಿ. ಒಂದೆಲ್ಲ ಜ್ಯುವೆಲ್ರಿ ಮಾಡಿಸ್ಬೇಕಂದ್ರೆ ನಿಮ್ಗೆ ನೆಸಿಟಿ ಇದ್ರೆ ಮಾತ್ರನೇ ಜ್ಯುವೆಲ್ರಿ ಮಾಡಿಸಿ. ಈ ಥರ ಡಿಸೈನ್ ನಾವು ಸೆಲೆಕ್ಟ್ ಮಾಡಿದ್ದೀವಿ, ಇಂಥದ್ದು ಮಾಡಿಸ್ಕೋಬೇಕು ಅಂದ್ರೆ ಮಾತ್ರನೇ ಆರ್ಡರ್ ಮಾಡಿ. ಸುಮ್ಮನೆ ಯಾವುದೋ ಒಂದು ಜ್ಯುವೆಲ್ರಿ ನೋಡಿಬಿಟ್ಟು ಇದನ್ನು ತೊಗೊಂಡ್ಬಿಡ್ಬೇಕು, ಈ ಸದ್ಯಕ್ಕೆ ದುಡ್ಡಿದೆ ಇದು ತೊಗೊಂಡ್ಬಿಡ್ಬೇಕು ಅಂತ ಅಂದ್ಕೊಂಡು ಹೋಗಬೇಡಿ. ನನಗೆ ಈ ವಾರದಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಭಯಂಕರವಾಗಿದೆ. ಜನ ಎಷ್ಟು ಮೂರ್ಖರಾಗಿ ಯೋಚನೆ ಮಾಡ್ತಾರೆ ಅಂತ ಚಿನ್ನದ ವಿಷಯದಲ್ಲಿ. ಕಡಿಮೆ ಆಗಿದೆ ಅನ್ನೋ ಉದ್ದೇಶಕ್ಕೋಸ್ಕರ ಸುಮಾರು ಒಂದು ದಿನಕ್ಕೆ ಒಂದು 60-70 ಜನಕ್ಕೆ ನಾನು ಹೇಳಿರ್ತೀನಿ ಕಡಿಮೆ ಆಗಿಲ್ಲ, ಚಿನ್ನದ ರೇಟ್ ಕಡಿಮೆ ಆಗಿಲ್ಲ, ಟ್ಯಾಕ್ಸ್ ಕಡಿಮೆ ಆಗಿದೆ ಅಂತ. ಅದು ಏನು ಟ್ಯಾಕ್ಸ್ ಕಡಿಮೆ ಆಗಿದೆ ಏನೋ, ನಮಗೆಲ್ಲ ವೆಹಿಕಲ್ ಗ್ರಾಮ್ ಎಷ್ಟು ಬೀಳುತ್ತೆ, 916 ರೇಟ್ ಎಷ್ಟಿದೆ, ನೀವು ಎಷ್ಟು ತಗೊಳ್ತೀರಾ, ಇದಕ್ಕೆ ಹೇಳ್ತಾರೆ. ಇದೆಲ್ಲ ಕೇಳಬೇಡಿ ನೀವು. ನಾನು ಏನಂದ್ರೆ ನಿಮ್ಗೆ ದುಡ್ಡು ಕೊಡ್ತೀರಲ್ಲ, ನೀವು ಜ್ಯುವೆಲ್ರಿ ಮಾಡಿಕೊಟ್ರೆ ಅದ್ರ ಕೆಲಸ ಮಾಡಿರ್ತೀವಿ, ಆ ಕೆಲಸಕ್ಕೆ ಮಾತ್ರ ಚಾರ್ಜ್ ತಗೊಳ್ತೀನಿ ನಾನು. ಅಷ್ಟು ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ. ಮತ್ತೆ ನಾನು ಹೇಳೋದಷ್ಟೇ, ಚಿನ್ನದ ಮೇಲೆ ಗ್ರಾಮ್ ಮೇಲೆ 100 ರೂಪಾಯಿ ಕಡಿಮೆ ಕೊಡ್ತೀವಿ, ಗ್ರಾಮ್ಗೆ ಕಾಯಿನ್ಗಳು ಮತ್ತೆ ಕೊಡ್ತೀವಿ, 1 ಗ್ರಾಮ್ ಚಿನ್ನ ತಗೊಂಡ್ರೆ 1 ಗ್ರಾಮ್ ಬೆಳ್ಳಿ ಫ್ರೀ ಕೊಡ್ತೀವಿ ಅಂತ. ಇದೆಲ್ಲ ಈ ವೇಸ್ಟ್ ಅಡ್ವರ್ಟೈಸ್ಮೆಂಟ್ಗಳಿಗೆಲ್ಲ ಹೋಗಿ ನೀವು ತಗೋಬೇಡಿ. ನೀವೇ ಯೋಚನೆ ಮಾಡಿ. ಅಂಗಡಿ ಮುಂದೆ ನಾನು ಒಂದು ಸಣ್ಣ ಬೋರ್ಡ್ ಹಾಕಬೇಕು, ನಮ್ಮ ಅಂಗಡಿ ಹೆಸರು ಹಾಕ್ಬಿಟ್ಟು ಬೋರ್ಡ್ ಮಾಡಲಿಕ್ಕೆ 5-6 ಸಾವಿರ ಖರ್ಚಾಗುತ್ತೆ ಅಂತಂದರೆ 5-6 ಸಾವಿರ ಖರ್ಚು ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗ್ತಿಲ್ಲ. ನೀವೇ ಯೋಚನೆ, ನೀವು ಏನೇ ಕೆಲಸ ಮಾಡ್ತೀರಿ, ಒಂದು ಸಣ್ಣ ಬೋರ್ಡ್ ನಮ್ಮ ಅಂಗಡಿ ಮುಂದೆ ಒಂದು 5-6 ಸಾವಿರ ಇಲ್ಲ ಒಂದು 10-20 ಸಾವಿರ ಖರ್ಚು ಮಾಡಿ ಒಂದು ಬೋರ್ಡ್ ಹಾಕೊಳ್ಳಿಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ. ಅಷ್ಟು ಯೋಚನೆ ಮಾಡ್ತೀವಿ. ಅಂಥದ್ದು ಟಿವಿಯಲ್ಲಿ ದಿನಕ್ಕೆ 24 ಗಂಟೆಯಲ್ಲಿ ಸುಮಾರು ಒಂದು 100 ಸರಿ ಆ್ಯಡ್ ಮಾಡೋರು ಇರ್ತಾರೆ, ಆ್ಯಡ್ ಪಬ್ಲಿಕ್ ಮಾಡೋರು ಇರ್ತಾರೆ. ಅದಕ್ಕೆ ಎಷ್ಟು ದುಡ್ಡು ಕಟ್ಟಿರ್ಬೇಕು ಅವರು? ಆ ದುಡ್ಡೆಲ್ಲ ಎಲ್ಲಿಂದ ಬರುತ್ತೆ? ನಿಮ್ಮಿಂದ ಬರುತ್ತೆ. ಹೆಂಗೆ ಕೊಡ್ತಾರೆ ಚಿನ್ನ? ಗ್ರಾಮ್ಗೆ 1 ಗ್ರಾಮ್ ಬೆಳ್ಳಿ, 1 ಗ್ರಾಮ್ ಚಿನ್ನ ತಗೊಂಡ್ರೆ 1 ಗ್ರಾಮ್ ಬೆಳ್ಳಿ ಫ್ರೀಯಾಗಿ ಕೊಡ್ತೀವಿ. ಮೇಕಿಂಗ್ ಚಾರ್ಜಲ್ಲಿ 10% ಕಡಿಮೆ, 20% ಕಡಿಮೆ, ಡೈಮಂಡ್ ಮೇಲೆ ಇಷ್ಟು ಕಡಿಮೆ ಅಷ್ಟು ಕಡಿಮೆ. ಇವೆಲ್ಲ ಕೇಳಬೇಡಿ, ನಂಬೇಡಿ. ಇದು ವಿಷಯ. ಯಾಕಂದರೆ ತುಂಬ ಆತರ ಬಿದ್ದು ಏನು ಮಾಡೋಕ್ಕೆ ಹೋಗಬೇಡಿ. ಆತರ ಬಿದ್ದು ಚಿನ್ನ ತಗೋಬೋದು, ಆತರ ಬಿದ್ದು ಜ್ಯುವೆಲ್ರಿ ಮಾಡಿಸ್ಬಾರ್ದು. ಆತರ ಬಿದ್ದು ಏನಂದರೆ ಅದು ಮಾಡೋಕ್ಕೆ ಹೋಗಬೇಡಿ. ಫಂಕ್ಷನ್ ಮಾಡೋಕ್ಕೆ ಹೋಗಬೇಡಿ. ಜಾಸ್ತಿ ಹಬ್ಬದ ದಿನ ಬಂದಾಗ ಏನೇನೋ ಖರ್ಚು ಮಾಡಿಬಿಟ್ಟು ಸೀರೆಗಳಂತೆ ಏನೇನೋ ಮಾಡ್ತೀರಪ್ಪ. ಈ ಹಬ್ಬ ಬಂದಿದೆ ಅಂದರೆ ತುಂಬ ಸಂಪಾದನೆ ಮಾಡಿರೋದಲ್ಲೇ ಎತ್ಕೊಂಡು ಹೋಗಿ ಅಲ್ಲಿ ವೇಸ್ಟ್ ಮಾಡ್ತೀರಾ. ಆ ಥರ ಮಾಡಬೇಡಿ. ಈ ಹಬ್ಬಕ್ಕೆ ಚಿನ್ನ ತೆಗೆದು ಇಟ್ಕೊಳ್ಳಿ. ಅಕ್ಷಯ ತೃತೀಯಕ್ಕೆ ಚಿನ್ನ ತಗೋಬೇಕು ಅಂತ ಅನ್ಕೋಬೇಡಿ, ಆಯಿತಾ? ನಿಮ್ಮ ಮಕ್ಕಳಿಗೆ ಬರ್ತ್ಡೇ ಬರ್ತಿದೆ, ನಮ್ಮ ಮನೇಲಿ ಫಂಕ್ಷನ್ ನಡೀತಿದೆ ಅಂತಂಗೆ ಈ ಥರ ನಡೀತಿರುವಾಗ ಈ ದುಡ್ಡನ್ನು ಉಳಿಸ್ಕೊಂಡು ನೀವು ಚೆನ್ನಾಗಿರಬೇಕು. ಆವಾಗ ಆ ದುಡ್ಡನ್ನು ಎತ್ತಿಟ್ಟು ಚಿನ್ನ ತೆಗೆದು ಇಟ್ಕೊಳ್ಳಿ. ಅದರ ನೆನಪಾಗಿ ತುಂಬ ಒಳ್ಳೆಯದು. ಮದುವೆ ಆಗಿರ್ಬೋದು, ಮದುವೆಗಳಿಗೂ ಅಷ್ಟು ಸುಮ್ಮನೆ ಗ್ರ್ಯಾಂಡಾಗಿ ಏನೋ ಫಂಕ್ಷನ್ಗಳೆಲ್ಲ ಮಾಡಿಬಿಟ್ಟು ಅದೆಲ್ಲ ಮಾಡೋ ಬದಲು ನೀವು ಸಿಂಪಲ್ಲಾಗಿ ಮದುವೆ ಮಾಡಿಕೊಂಡು ಸಿಂಪಲ್ಲಾಗಿರಿ, ಎಲ್ಲನೂ ಚೆನ್ನಾಗಿರುತ್ತೆ. ಎಷ್ಟು ಸಿಂಪಲ್ ಆಗಿರ್ತೋ ಅಷ್ಟು ನೆಮ್ಮದಿಯಾಗಿರ್ತೀವಿ. ಅದು ನಾನು ಹೇಳೋದು. ನಾನು ಹೇಳೋದು ನಿಮ್ಗೆ ಏನಾದರೂ ಸರಿ ಅನಿಸಿದರೆ ದಯವಿಟ್ಟು ಇದನ್ನು ಫಾಲೋ ಮಾಡಿ.